ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ಈ 3 ವಿಷಯಗಳನ್ನು ನೆನಪಿಡಿ. ಮೊದಲನೇದಾಗಿ ಡೈರೆಕ್ಟಾಗಿ ರಾಯರ ದರ್ಶನಕ್ಕೆ ಹೋಗಬೇಡಿ. ಮೊದಲು ಮಂಚಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಅದಾದ ನಂತರ ರಾಯರ ದರ್ಶನಕ್ಕೆ ಹೋಗಿ. ಸೊ ಆ ಪ್ರತೀಕ ಇದೆ. ಏನಂತಂದರೆ, ಮೊದಲು ಮಂಚಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಯಾರಾದರೂ ರಾಯರ ದರ್ಶನ ಮಾಡ್ತಾರೋ ಅವರ ಆಸೆಗಳು ಈಡೇರ್ತವೆ ಅಂತ. ಅದಾದಮೇಲೆ ಸಾಧ್ಯವಾದಷ್ಟು ಒಂದು ದಿನ ರಾತ್ರಿ ಅಲ್ಲೇ ಮಲಗೋಕ್ಕೆ ಪ್ರಯತ್ನ ಪಡಿ, ಆ ಒಂದು ಮಠದ ಎದುರುಗಡೆ ಇರ್ತಕ್ಕಂಥ ಜಾಗದಲ್ಲಿ. ನಂತರ ನಿಮಗೆ ಸಾಧ್ಯವಾದರೆ ಈ ಥರ ಸೇವೆ ಮಾಡೋಕ್ಕೆ ಪ್ರಯತ್ನ ಪಡಿ, ಊಟ ಬಡಿಸೋದು. ಸೊ ಆ ಥರದ ಕೆಲಸ ಮಾಡೋಕ್ಕೆ ಸಾಧ್ಯವಾದರೆ ಪ್ರಯತ್ನ ಪಡಿ. ಸೊ ದೇವರ ಆಶೀರ್ವಾದ ನಮಗೆ ಅತಿ ಹೆಚ್ಚಾಗಿ ಸಿಗುತ್ತೆ. ಮಂತ್ರಾಲಯಕ್ಕಾದರೆ ಹೋಗ್ಬೇಕು ಅಂತ ಅಂದ್ಕೊತಾ ಇದ್ದೆ, ಬಟ್ ಆಗಿರಲಿಲ್ಲ. ಸೊ ಈ ಸತಿ ಗುರುಪೌರ್ಣಮಿ ಇದ್ದಿದ್ದ ಪ್ರಯುಕ್ತ ಸ್ವಲ್ಪ ಸಡನ್ನಾಗಿ ಹೊರಟೆ. ಟ್ರೈನು ಯಲಹಂಕದಲ್ಲಿದ್ದು ಯಲಹಂಕವರೆಗೂ ಬಸ್ಸಲ್ಲಿ ಹೋಗಿ. ಸೊ ಅರೌಂಡ್ ಮಧ್ಯರಾತ್ರಿ 12 ಗಂಟೆ 5 ನಿಮಿಷಕ್ಕೆ ಟ್ರೈನ್ ಇದ್ದಿದ್ದು, ಅದು 12:15 ಬಂತು. ಯಲಹಂಕದಿಂದ ಮಂತ್ರಾಲಯಕ್ಕೆ ಬೆಳಗ್ಗೆ ಒಂದು ಅರೌಂಡ್ 8:30 ಅಷ್ಟೊತ್ತಿಗೆ ಮಂತ್ರಾಲಯ ರೀಚ್ ಆದ್ವಿ. ಅಂದರೆ ಅಲ್ಲಿ ಮಂತ್ರಾಲಯ ಅಂದರೆ ಎಕ್ಸಾಕ್ಟ್ ಮಂತ್ರಾಲಯದ ಒಳಗಡೆನೇ ಹೋಗಲ್ಲ, ಅಲ್ಲಿ ಮಂತ್ರಾಲಯ ರೋಡ್ ಅಂತ ಇದೆ. ಸೊ ಅಲ್ಲಿಗೆ ಹೋಗುತ್ತೆ. ಅಲ್ಲಿಂದ 15 ಕಿಲೋಮೀಟರ್ ಒಳಗಡೆ ಇರುತ್ತೆ ಮಂತ್ರಾಲಯ. ರೈಲ್ವೆ ಸ್ಟೇಷನ್ ಹೊರಗಡೆ ತುಂಬ ವೆಹಿಕಲ್ಸ್ ಇರ್ತವೆ. ಸೊ ನಾವು ಆಟೋದಲ್ಲಿ ಹೋದ್ವಿ. ಸೊ ಪರ್ ಪರ್ಸನ್ 50 ರೂಪಾಯಿನೂ ಚಾರ್ಜ್ ಮಾಡಿದ್ರು. ನಾನು ಮತ್ತು ನನ್ನ ಫ್ರೆಂಡ್ ಹೋದ್ವಿ. ಸೊ ಪ್ಲೇಸ್ ಮಾತ್ರ ವೆರಿ ಬ್ಯೂಟಿಫುಲ್, ತುಂಬ ಪೀಸ್ಫುಲ್ಲಾಗಿರುತ್ತೆ, ಹೆವಿ ನಾಯ್ಸ್ ಇರಲ್ಲ. ಮೇ ಬಿ ನಾವು ಹೋದ ಟೈಮಲ್ಲಿ ಕ್ರೌಡ್ ಕಮ್ಮಿ ಇತ್ತು, ಸೊ ಹಾಗಾಗಿ ನನಗೆ ಹಂಗೆ ಅನ್ನಿಸ್ತಾ ಏನೋ ಗೊತ್ತಿಲ್ಲ, ಬಟ್ ತುಂಬ ಪೀಸ್ಫುಲ್ಲಾಗಿತ್ತು. ಆಮೇಲೆ ಅಲ್ಲಿ ಹೆವಿ ಹತ್ತಿ ಬೆಳೀತಾರೆ. ನಾನು ನೋಡ್ದಂಗೆ 100ಕ್ಕೆ 90% ಬರೀ ಹತ್ತಿ ಬೆಳೆನೇ ಕಾಣಿಸಿದ್ದು. ಮಂತ್ರಾಲಯಕ್ಕಾದರೆ ರೀಚ್ ಆದ್ವಿ. ಸೊ ನಾನು ಮೊದಲನೇ ಸಲ ಮಂತ್ರಾಲಯಕ್ಕೆ ಹೋಗಿದ್ದು. ಸೊ ತುಂಬ ಚೆನ್ನಾಗಿ ಅನ್ನಿಸ್ತು. ಜನನೂ ಕಮ್ಮಿ ಇದ್ದರು. ಹೋಗ್ತಿದ್ದಂಗೆ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ರಾಯರ ದರ್ಶನಕ್ಕಾದರೆ ಹೊರಟ್ವಿ. ಸೊ ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಡಬೇಕು, ಏನು ಅಂತಂದರೆ ಡೈರೆಕ್ಟ್ ರಾಯರ ದರ್ಶನಕ್ಕೆ ಹೋಗಬಾರ್ದು. ಮೊದಲು ಮಂಚಲಮ್ಮ ದೇವಿಯ ದರ್ಶನ ಮಾಡ್ಕೊಂಡು ಅದಾದ ನಂತರ ರಾಯರ ದರ್ಶನಕ್ಕೆ ಹೋಗಬೇಕು. ಈ ಥರ ಅಕ್ಷತೆ ಕಾಳೆಲ್ಲ ಕೊಡ್ತಾರೆ, ಅದನ್ನ ತೊಗೊಂಡು ಅದಾದ ನಂತರ ಪ್ರಸಾದ ತಿಂದ್ಕೊಂಡು ನೆಕ್ಸ್ಟ್ ಬೇರೆ ಪ್ಲೇಸಸ್ ನೋಡೋಕೆ ಹೋದ್ವಿ. ಸೊ ಇಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಫಸ್ಟು. ಅಲ್ಲಿ ಆಶೀರ್ವಾದ ತೊಗೊಂಡು ನೆಕ್ಸ್ಟು ಬಿಚ್ಚಾಲಾಗಾದರೆ ಹೋದ್ವಿ. ಅಲ್ಲಿ ಸೊ ಇದು ತುಂಗಭದ್ರಾ ನದಿಯ ಇದು ಸೇತುವೆ ಇದು. ಸೊ ನೆಕ್ಸ್ಟು ಬಿಚ್ಚಾಲಮ್ಮ ದೇವಿಯ ಒಂದು ದೇವಸ್ಥಾನವನ್ನು ನೋಡಿಕೊಂಡು ಅಲ್ಲಿ ತಾಯಿಗೆ ನಮಸ್ಕಾರ ಮಾಡಿಕೊಂಡು ಸೊ ಇಲ್ಲೊಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ಇಲ್ಲಿ ರಾಯರು ಒಂದು ವಿಶ್ರಾಂತಿ ಪಡಿತಿದ್ದ ಮನೆ ಎಲ್ಲ ನೋಡಿಕೊಂಡು, ಮತ್ತು ಇಲ್ಲಿ ತಪಸ್ ಮಾಡಿರೋ ಒಂದು ವೃಕ್ಷ ಎಲ್ಲ ನೋಡಿಕೊಂಡು. ಸೊ ಇಲ್ಲಿ 12 ವರ್ಷ ರಾಯರು ತಪಸ್ ಮಾಡಿದಾರಂತೆ. ಮನೆಯಲ್ಲಿ ರಾಯರು ವಿಶ್ರಾಂತಿ ಪಡಿತಿದ್ರಂತೆ. ಸೊ ಅವರ ರಾಯರ ಜರ್ನಿನ ಈ ಒಂದು ಫೋಟೋ ರೂಪದಲ್ಲಿ ಹಾಕಿದ್ದಾರೆ. ರಾಯರು ವಿಶ್ರಾಂತಿ ಪಡಿತಿದ್ದು ಜಾಗ. ಸೊ ಈ ಮನೆ 400 ವರ್ಷದ ಹಳೆದು. ಸೊ ಬಿದ್ದೋದಂಗೆಲ್ಲ ಇದೊಂದು ರೀಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಇದೊಂದು ಚೆನ್ನಾಗಿ ಮೇಂಟೈನ್ ಮಾಡ್ತಾ ಬಂದಿದ್ದಾರೆ. ಸೊ ಈ ಒಂದು ಪ್ಲೇಸಸ್ ವಿಸಿಟ್ ಮಾಡ್ಬೇಕಾದ್ರೆ ಏನು ಸಿಗುತ್ತೋ ಏನು ಬಿಡುತ್ತೋ ಗೊತ್ತಿಲ್ಲ, ಆದರೆ ನೆಮ್ಮದಿ ಅಂತೂ ಇರುತ್ತೆ. ಸೊ ಇದು ಬಂದ್ಬಿಟ್ಟು ರಾಯರ ಜೀವನ ಚರಿತ್ರೆ. ಸೊ ಇದಾದ ನಂತರ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕಾದರೆ ಹೊರಟ್ವಿ. ತುಂಬ ಮಳೆ ಬರ್ತಾ ಇತ್ತು. ಸೊ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ದೇವರ ಕಲ್ಲಲ್ಲಿ ಉದ್ಭವಿಸಿರೋದಂತೆ. ರಾಯರು ತಪಸ್ಸು ಮಾಡಿ ಆ ಒಂದು 12 ವರ್ಷ ರಾಯರು ತಪಸ್ಸು ಮಾಡಿರೋದಕ್ಕೆ ಆ ಒಂದು ದೇವರು ಪ್ರತ್ಯಕ್ಷ ಆಗಿ ಅವ್ರಿಗೆ ಆಶೀರ್ವಾದ ಮಾಡಿರೋದು. ಇದು ತುಂಗಭದ್ರಾ ನದಿದು. ಇದು ಪುಷ್ಪಕ ವಿಮಾನ ಅಂತ ಕರೀತಾರೆ. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರನೇ ಲಕ್ಷ್ಮೀ ದೇವಸ್ಥಾನ ಇತ್ತು, ಅಲ್ಲೂ ದೇವಿ ದರ್ಶನ ಪಡ್ಕೊಂಡ್ವಿ.
ನೆಕ್ಸ್ಟ್ ಗೋಶಾಲೆಗೆ ಹೋದ್ವಿ. ಈ ಗೋವನ್ನು ದೇವಸ್ಥಾನದಲ್ಲಿ ದೇವ್ರ ಪೂಜೆಗೆ ಬಳಸ್ತಾರಂತೆ, ಅದಕ್ಕೆ ಇದ್ರ ಆಶೀರ್ವಾದ ಪಡ್ಕೊಂಡು ಮತ್ತೆ ರಿಟರ್ನ್ ಮಠದ ಹತ್ರ ಹೋದ್ವಿ. ಪ್ರತಿದಿನ ಸಂಜೆ ಅರೌಂಡ್ 7 ಗಂಟೆ ಸುಮಾರಿಗೆ ರಾಯರ ಉತ್ಸವ ನಡೆಯುತ್ತೆ. ಅದು ತುಂಬ ಅದ್ಭುತವಾಗಿರುತ್ತೆ. ಸಾಧ್ಯವಾದಷ್ಟು ಸಂಜೆ ಹೋದರೆ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಉತ್ಸವ ನೋಡಿದ್ದಾದ್ಮೇಲೆ ನಾವು ಡೈರೆಕ್ಟ್ ಊಟದ ಅಲ್ಲಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ವಿ. ಸೊ ಅದನ್ನು ಅಲ್ಲಿ ಸೇವೆ ಅಂತ ಕರೀತಾರೆ. ಸೊ ಸ್ವಲ್ಪ ಹೊತ್ತು ಸೇವೆ ಮಾಡಿ ಅದಾದ ನಂತರ ನಾನು ರಿಟರ್ನ್ ಬಂದೆ. ನಮ್ಮ ಫ್ರೆಂಡು ನೆಕ್ಸ್ಟ್ ಡೇ ಬಂದ. ಮಂಚಾಲಮ್ಮ ದೇವಿಯ ದೇವಸ್ಥಾನ ಎಲ್ಲಿದೆ ಅಂತ ಹೇಳೋದು ಮಿಸ್ ಆಗಿತ್ತು. ರಾಯರ ಮಠ ಇದೆಯಲ್ಲ, ಅದರ ಬಲಭಾಗದಲ್ಲೇ ಇದೆ. ಸೊ ಇಷ್ಟು ಈ ಒಂದು ಮಂತ್ರಾಲಯದ ಬಗ್ಗೆ. ಸೊ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್.